ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನೋಡ್ರಿ ಫಸ್ಟ್ ಕ್ಲಾಸ್ ಇದ್ದೀನಿ, ಆರಾಮಾಗಿದ್ದೀನಿ. ನೀವು ಆರಾಮಿದ್ದೀರಾ ಅಂತ ನನ್ನ ಭಾವನೆ. ನೋಡಿ, ನಾನು ಯೂಟ್ಯೂಬ್ಗೆ ಬರಬೇಕಾದ್ರೆ ಒಂದು ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ನನ್ನ ಮೊಮ್ಮಗನ ಫೋಟೋಸು, ವಿಡಿಯೋ ಮತ್ತು ನನಗೆ ಸ್ವಲ್ಪ ಯಾವಾಗಲೂ ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು ಸ್ವಲ್ಪ ಹಾಬಿಯಾಗಿತ್ತು. ಅದನ್ನೆಲ್ಲ ನನ್ನ ಫೋನಲ್ಲಿ ಸ್ಟೋರೇಜ್ ಆಗ್ತಾಯಿತ್ತು. ಸ್ಟೋರೇಜ್ ಆಗೋದ್ರಿಂದ ಅದು ಒಳ್ಳೊಳ್ಳೆ ವೀಡಿಯೋಗಳಿದ್ದಾವಪ್ಪ, ಮೆಮೊರಿ ಇದ್ದಾವೆ. ಇದೆಲ್ಲ ಒಂದು ಕಡೆ ಹಾಕಿದರೆ ಸರಿಯಲ್ಲ, ಎಲ್ಲಿ ಹಾಕಬೇಕು ಅಂತ ಇದೇ ನಾನು ವಿಚಾರ ಮಾಡೋ ಟೈಮಲ್ಲಿ ನನಗೆ ಕಂಡಿದ್ದು ಯೂಟ್ಯೂಬು. ಈ ಯೂಟ್ಯೂಬ್ನಲ್ಲಿ ಅಂದರೆ ಸ್ಟೋರೇಜ್ ಥರ ಹಾಕ್ಕೋಬೋದು ಅಂದ್ಕೊಂಡು ನಾನು ನನ್ನ ಫೋಟೋಗಳನ್ನು, ವೀಡಿಯೋಗಳನ್ನು, ನನ್ನ ಮೊಮ್ಮಗನ ಮೆಮೊರಿ, ಅವನ ಮೆಮೊರಿ ಅಂದರೆ ನಾನು ಒಂದು ಟೈಮಿಗೆ ಇರದೇ ಇರಲಿ, ನನ್ನ ಮೊಮ್ಮಗ ಮುಂದೆ ಈ ಯೂಟ್ಯೂಬ್ ಚಾನಲಲ್ಲಿ ನೋಡಬೇಕು. ಅವನು ಹುಟ್ಟಿದ್ದಾಗಿಂದ ಬೆಳೆದದ್ದು ಎಲ್ಲ ಪ್ರತಿಯೊಂದು ಮೆಮೊರಿನ ನಾನು ಎಲ್ಲನೂ ಹಾಕ್ತಾಯಿದ್ದೆ. ನಂದು ಮುಂಚೆ ಒಂದು ಚಾನಲ್ಲಿತ್ತು, ಆ ಚಾನಲಲ್ಲಿ ಹಾಕ್ತಾಯಿದ್ದೆ ನಾನು. ಆಮೇಲೆ ಏನಾಯಿತು, ಅದು ಗೊತ್ತಿಲ್ಲದೇ ನನಗೆ ಏನೇನು ಬೇಕು ವೀಡಿಯೋಗಳನ್ನು ಕೆಲವೊಂದು ಕಲೆಕ್ಟ್ ಮಾಡಿಕೊಂಡು ನಾನು ನನ್ನ ಪೇಜಲ್ಲಿ ಇರಲಿ ಅಂತಲೇ ಹಾಕ್ತಾಯಿದ್ದೆ. ನನಗೆ ಕಾಪಿರೈಟ್ ಅಂಥವೇನೂ ಗೊತ್ತಿರಲಿಲ್ಲ. ಅದು ಹಾಕಬೇಕಾದ್ರೆ ಇದ್ದಕ್ಕಿದ್ದಂಗೆ ಅದು ಕಾಪಿರೈಟು ಅದು ಅಂತ ಬರ್ತಾಯಿತ್ತು. ಇದು ಯಾಕೆ ಬರ್ತಾಯಿದೆ ಅಂತಲೂ ಗೊತ್ತಿಲ್ಲ ನನಗೆ. ಆಮೇಲೆ ಮೊನಟೈಜೇಷನ್ದು ಪಿನ್ ಲೆಟ್ರ್ ಕೂಡ ಬಂತು ಗೂಗಲ್ನಿಂದ. ನಾನು ಸುಮ್ಮನೆ ಕೂತಿದ್ದೆ, ನಮ್ಮ ಅಕ್ಕ ನಾನು ಕೂತಾಗ ಲೆಟ್ರ್ ಬಂತು ಪೋಸ್ಟ್ಮ್ಯಾನ್ ಕಡೆಯಿಂದ. ಇದು ಏನಿದು, ಗೂಗಲ್ನವ್ರು ಕೂಡ ನಮಗೆ ಲೆಟ್ರ್ ಹಾಕ್ತಾ ಇದ್ದಾರಲ್ಲ ಅಂತ ನನಗೆ ಯಾಕೋ ಸ್ವಲ್ಪ ನೋವು ಬಂತು. ನನಗೇನು ಗೊತ್ತಿಲ್ಲ, ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಏನು ಅರಿಯದೆ ಟೈಮಲ್ಲಿ ಬಂದದ್ದು ಭಾಗ್ಯ. ನಾನು ಹೆಂಗೆ ಕಳ್ಕೊಂಡೆ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಭಾಳ ಬೇಜಾರು ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಅದು ಏನಾಯಿತು, ಅದು ಕಾಪಿರೈಟದು ನನಗೇನು ಅರ್ಥ ಆಗಲಿಲ್ಲ. ಅದು ಚಾನಲ್ಲೇ ನಂದು ಹೋಗ್ಬಿಡ್ತು. ಚಾನಲ್ ಹೋದಿದ್ದಕ್ಕೆ ನನಗೆ ಬೇಜಾರಾಗಲಿಲ್ಲ. ನಂದು ಮೊಮ್ಮಗನ ವೀಡಿಯೋಗಳೆಲ್ಲ ಹುಟ್ಟಿದಾಗಿನಿಂದ ಎಷ್ಟೊಂದು ವೀಡಿಯೋಗಳು ಹಾಕಿದ್ದೆ, ಎಷ್ಟೊಂದು ಕಡೆ ಟೂರ್ ಹೋಗಿದ್ದೆಲ್ಲ ಹಾಕಿದ್ದೆ. ಇದು ಹಿಂಗಾಯ್ತಲ್ಲಪ್ಪ ಅಂತ ಭಾಳ ಬೇಜಾರು ಮಾಡ್ಕೊಂಡೆ ನಾನು. ಒಂದು ವಾರದವರೆಗೂ ಹತ್ತಿದ್ದೀನಿ ಕೂಡ. ಇವಾಗ ಅದು ಘಟನೆ ನಡೆದು ಸುಮಾರು 1 ವರ್ಷ ಆಗೋಯ್ತು. ಹತ್ಬಿಟ್ಟೆ. ಏನಪ್ಪ ಏನು ಮಾಡೋದು, ಈಗ ನನ್ನ ಮೊಮ್ಮಗನಿಗೆ 2.5 ವರ್ಷ. ಹುಟ್ಟಿದಾಗಿನಿಂದ ಹಾಕಿದ್ದೀನಿ ನಾನು ಅದರಲ್ಲಿ ವೀಡಿಯೋಗಳನ್ನು. ಎಲ್ಲ ಕಡೆ ಟೂರ್ ಹೋಗಿದ್ದು ಎಲ್ಲನೂ ಹಾಕಿದ್ದೀನಿ. ಈ ಥರ ಆಯ್ತಲ್ಲ, ನನಗೇನು ಗೊತ್ತಿರಲಿಲ್ಲ. ನಾನು ಇಲ್ಲಿ ಕೂಡ ಈ ಥರ ಮೋಸ ಆಗ್ತದೆ ಅಂತ ಗೊತ್ತಿರಲಿಲ್ಲಲ್ಲ. ನನ್ನ ಮೆಮೊರಿ ಸಲುವಾಗಿ ನಾನು ಈ ಥರ ಆಗ್ತಾ ಇದ್ದೆ ಅಂತ ನನಗೆ ಭಾಳ ಬೇಜಾರಾಯಿತು. ಆಮೇಲೆ ಕ್ರಮೇಣ ಅದರಿಂದ ದುಡ್ಡು ಕೂಡ ಬರ್ತದಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಎಲ್ಲ ಬೇರೆಯವ್ರದ್ದೆಲ್ಲ ವೀಡಿಯೋಗಳು ಮೋನೋ ಆಗೋಕ್ಕೆ ಇಷ್ಟೊಂದು ಫೈಟ್ ಮಾಡ್ತಾರೆ, ಮೊನಿಟೈಜೇಷನ್ ಆಗಬೇಕು ಅಂತ. ಅದೆಲ್ಲ ನೋಡಿ ನಾನು ಇಷ್ಟು ಈಸಿಯಾಗಿ ಕೈಗೆ ಬಂದದ್ದು ನಾನು ಹೆಂಗೆ ಕಳ್ಕೊಂಡ್ಬಿಟ್ನಲ್ಲ, ನನಗೇನು ಗೊತ್ತೇ ಆಗಲಿಲ್ಲಲ್ಲ ಅಂತ ನಾನು ಭಾಳ ಬೇಜಾರು ಮಾಡಿಕೊಂಡೆ. ಅಂದರೆ ಭಗವಂತ ನನಗೆ ಈಸಿಯಾಗಿ ತಂದು ಕೊಟ್ಟಿದ್ದ ಆ ಭಾಗ್ಯ ನಾನು ಕಳ್ಕೊಂಡ್ಬಿಟ್ನಲ್ಲ ಅಂತ. ಇವಾಗ ನೋಡಿ, ನಾನು ಇವಾಗ ರಿಯಲ್ಲಾಗಿ ಫೈಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ. ಗೂಗಲ್ ಬಗ್ಗೆ ಇವಾಗಲೂ ತಿಳ್ಕೊಂಡಿನಿ ಅಂತ ಏನಿಲ್ಲ, ಇನ್ನೂ ಸ್ವಲ್ಪ ನನಗಿನ್ನೂ ಜಾಸ್ತಿ ಗೊತ್ತಿಲ್ಲ. ಬಟ್ ಅಷ್ಟಿಷ್ಟು ಗೊತ್ತಿರೋದನ್ನು ಮಾತ್ರ ನಾನು ಎಡಿಟ್ ಮಾಡೋದು ಗೊತ್ತಿಲ್ಲ, ಬಹಳಷ್ಟು ಗೊತ್ತಿಲ್ಲ ನನಗೆ ವಿಷಯಗಳು. ಏನೋ ಮಾಡಿ ಹಾಕ್ತಾಯಿರ್ತೀನಿ. ಯೂಟ್ಯೂಬ್ದು ಜಾಸ್ತಿ ನನಗೆ, ಯಾಕಂದರೆ ಅಷ್ಟೊಂದು ವಿಷಯಗಳು ನಾನು ತಿಳ್ಕೊಳಕ್ಕೆ ನನಗೆ ಇಂಗ್ಲೀಷ್ ಕೂಡ ಕರೆಕ್ಟಾಗಿ ಡಿಟೇಲಾಗಿ ಗೊತ್ತಾಗಲ್ಲ. ಮಕ್ಕಳಿಗೆಲ್ಲ ಕೇಳ್ತಾ ಇರ್ತೀನಿ, ಒಂದೊಂದು ಸಲ ಹೇಳ್ತಾರೆ, ಹೇಳಲ್ಲ. ಅದು ನಂದು ಹಾಬಿ ಅಲ್ಲ, ಹಾಗಾಗಿ ನನಗೂ ಬೇಜಾರಾಗ್ತದೆ. ಅವರು ಹೇಳ್ತಾರೆ, ಎಲ್ಲ ನನಗೆ ಡೌನ್ಲೋಡ್ ಮಾಡಿಕೊಟ್ರು. ನನಗೆ ಏನು ಗೊತ್ತಿಲ್ಲ, ಮೇಲ್ ಅನ್ನೋದು ಗೊತ್ತಿರಲಿಲ್ಲ, ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಚಾನಲ್ ನಾನು ಬೇಜಾರು ಮಾಡ್ಕೊಳ್ಳೋದು ನೋಡಿ ಅವ್ರು ಈ ಚಾನಲ್ನ ಮಾಡಿಕೊಟ್ಟದ್ದವರು. ಈ ಚಾನಲ್ದಿಂದ ಇವಾಗ ಎಲ್ರದ್ದು ವೀಡಿಯೋಗಳನ್ನು ನೋಡ್ತಾ ಇದ್ದೀನಲ್ಲ, ನೋಡಿ ಅನ್ನಿಸ್ತಾ ಇದೆ, ಇಷ್ಟೊಂದು ಮೊನಿಟೈಸೇಷನ್ಗೋಸ್ಕರ ಇಷ್ಟೊಂದು ಪರದಾಡ್ತಾರಲ್ಲ, ಅದು ನನಗೆ ಭಗವಂತ ಈಸಿಯಾಗಿ ಮಾಡಿಕೊಟ್ಟಿದ್ದ, ಅದನ್ನು ನಾನು ಕಳ್ಕೊಂಡ್ಬಿಟ್ಟೆ ಅಂತ ಭಾಳ ಬೇಜಾರಾಗ್ತದೆ. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನು ಯಾರೂ ಮಾಡಬೇಡಿ. ಅದು ಹೇಗಾದರೂ ಆಗಲಿ, ನಿಮಗೆ ಹಾಬಿ ಅಂತಾರೆ ಆಗಲಿ, ಏನೇ ಆಗಲಿ, ನೀವು ಯೂಟ್ಯೂಬಿಗೆ ಬಂದಿದ್ದೀರಲ್ಲ, ಹೊಸ್ದಾಗಿ ಬರೋರಿಗೆ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಅಂದರೆ ಏನು, ಅದರ ಬಗ್ಗೆ ಸ್ವಲ್ಪ ನೀವು ಸ್ಟಡಿ ಮಾಡಿ ಬಂದು ಯೂಟ್ಯೂಬಲ್ಲಿ ಜಾಯ್ನ್ ಆಗ್ರಿ.
ಯಾಕಂದರೆ ಯೂಟ್ಯೂಬಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಕೂಡ ಗಳಿಸ್ಬೋದು. ಅದು ಅಪಾರ್ಚುನಿಟಿ ಬಂದದ್ದು ನೀವು ಮಿಸ್ ಮಾಡ್ಕೊಳ್ಳೋಕ್ಕಿಂತಲೂ ಸ್ವಲ್ಪ ಸ್ಟಡಿ ಮಾಡಿ ಏನಾದರೂ ನೀವು ಇದರಲ್ಲಿ ಮಾಡಿದರೆ ಅರ್ನಿಂಗ್ ಮಾಡ್ಬೋದು. ಇದರಲ್ಲಿ 4 ಜನರಿಗೆ ನೀವು ಪರಿಚಯ ಕೂಡ ಆಗ್ತೀರ. ನಿಮ್ಮ ಟ್ಯಾಲೆಂಟ್ನ ತೋರಿಸೋಕೆ, ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ ತೋರಿಸೋಕೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಈ ಸ್ವತಃ ನಾವೇ ಒಂದು ಚಾನಲ್ ಓಪನ್ ಮಾಡಿದರೆ ಎಷ್ಟು ಖುಷಿ ಆಗುತ್ತಲ್ಲ. ಆ ಥರ ನಾವು ಈ ವಿಡಿಯೋಗಳನ್ನೆಲ್ಲ ಹಾಕೋದ್ರಿಂದ ನಮಗೆ ಅಷ್ಟೇ ಖುಷಿ ಸಿಗ್ತದೆ. ಇದು ಅಪಾರ್ಚುನಿಟಿನ ಎಲ್ಲರೂ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಮುಂದೆ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕಬೇಕು ಅಂತ ನನಗೆ ಇವಾಗೆಲ್ಲ ಅರ್ಥ ಆಗ್ತಾಯಿದೆ. ನಾನು ಒಳ್ಳೆಯ ವಿಡಿಯೋಗಳನ್ನು ಹಾಕಿದ್ದೀನಿ. ಇದನ್ನು ಬಹಳಷ್ಟು ತಿಳ್ಕೊಂಡಿದ್ದೀನಿ ಈಗ ನಾನು. ಬಿಸಿಲು ನೋಡಿ ಎಷ್ಟೊಂದು ಬೆವರು ಬರ್ತಾ ಇದೆ, ಇದು ಸಿಕ್ಕಾಪಟ್ಟೆ ಸೆಕೆ. ದಯವಿಟ್ಟು ನೀವು ನಾ ಮಾಡಿರೋ ತಪ್ಪನ್ನು ಯಾರು ಮಾಡಬೇಡಿ ಅಂತ ಹೇಳ್ತಾ, ನಿಮಗೆ ಒಳ್ಳೆಯ ಅವಕಾಶ ಅಂದರೆ ಇದು ಸ್ವತಂತ್ರ ಚಾನಲ್ಲು. ನಮ್ಮ ಟೈಮಿಗೆ ಎನಿ ಟೈಮ್ ನಮ್ಮ ಕೈಯಲ್ಲಿ ಮೊಬೈಲ್ ಇದ್ದರೆ ನಮ್ಮ ಚಾನಲ್ ನಮ್ಮ ಜೊತೆಗೇ ಇರ್ತದಲ್ಲ. ಆ ಥರ ನಮ್ಗೆ ಖುಷಿ ಕೊಡೋ ವಿಷಯ. ಇದನ್ನು ಒಳ್ಳೆ ರೀತಿ ಬಳಸ್ಕೊಂಡ್ರೆ ನಮಗೂ ಒಳ್ಳೆಯದು. ಮೊನಿಟೈಸೇಷನ್ ವಿಷಯದಲ್ಲಿ ನಾನು ನೆಗ್ಲೆಕ್ಟ್ ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ ದಯವಿಟ್ಟು. ಅದು ಅಪರ್ಚುನಿಟಿ ಭಗವಂತ ಕೂಡಿಸ್ಕೊಟ್ಟಿರ್ತಾನಲ್ಲ, ಅದನ್ನು ಮಿಸ್ ಮಾಡ್ಕೋಬೇಡಿ ಪ್ಲೀಸ್. ಧನ್ಯವಾದಗಳು ಎಲ್ರಿಗೂ. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.